ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸೋಮವಾರ, ಕೊನೆಯ ಕಾರ್ತಿಕ. ಸೊ ಮನೇಲಿ ಪೂಜೆ ಎಲ್ಲ ಆಗಿದೆ. ಸೊ ಪೂಜೆ ಒಂದು ಚಿಕ್ಕ ಲಾಗ್ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮನೇಲಿ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿ ಆಯಿತು ಬೆಳಿಗ್ಗೆನೆ. ಸೊ ಟಿಫನ್ ಇನ್ನೂ ಇಲ್ಲ. ಇಲ್ಲಿ ಪಕ್ಕದ ಮನೆ, ನಮ್ಮ ಮನೆ ಹತ್ರ ದಂಡಮ್ಮ ಅಂಥೇಳಿ ದೇವಸ್ಥಾನ ಐತೆ. ಸೊ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲನೂ ಇದೆ. ಹಾಗೆ ನಮ್ಮ ಇಲ್ಲಿ ಬೀದಿ ಕಡೆ ಬೇರೆ ಕಡೆಯಿಂದ ದೇವ್ರನ್ನೋದನ್ನು ಉತ್ಸವ ಮಾಡ್ಕೊಂಡು ಬರ್ತಾರೆ. ಸೊ ಅದು ಸಾಯಂಕಾಲ ಪೂಜೆ. ಸೊ ಅಂದರೆ ದೀಪ ಇವಾಗ ದೇವ್ರಿಗೆ ಹಚ್ಚಿದ್ದೀವಿ. ಹೊರಗಡೆ ಹಚ್ಕೋಬೇಕು ನೈಟು. ಸೊ ನೈಟಲ್ಲಿ ಮಾಡ್ಕೊತೀವಿ. ಸೊ ಇವಾಗ ಇಷ್ಟೇ ಒಂದು ಪೂಜೆ, ಮನೇಲಿ ಪೂಜೆ ಆಗಿರೋದನ್ನು ಚಿಕ್ಕದಾಗಿ ಲಾಗ್ ಅನ್ನೋದು ಮಾಡಿದ್ದೀನಿ ಅಷ್ಟೇ. ಸೊ ಅದೇ ನಮ್ಮ ಹಸ್ಬೆಂಡು ಕೂಡ ಮನೇಲಿದ್ದಾರೆ. ನೀವೇನಾದರೂ ಹೇಳ್ತೀರಾ? ಹಾಯ್, ನಾನೇನು ಹೇಳ್ಬೇಕೇನಿಲ್ಲ. ದೇವರು ಎಲ್ಲರೂ ನಿಮ್ಮನ್ನ ಆಶೀರ್ವಾದ ಚೆನ್ನಾಗಿಟ್ಟಿರ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸೋಮವಾರ, ಕೊನೆಯ ಕಾರ್ತಿಕ. ಸೊ ಮನೇಲಿ ಪೂಜೆ ಎಲ್ಲ ಆಗಿದೆ. ಸೊ ಪೂಜೆ ಒಂದು ಚಿಕ್ಕ ಲಾಗ್ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮನೇಲಿ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿ ಆಯಿತು ಬೆಳಿಗ್ಗೆ. ಸೊ ಟಿಫನ್ ಇನ್ನೂ ಇಲ್ಲ. ಇಲ್ಲಿ ಪಕ್ಕದ ಮನೆ, ನಮ್ಮ ಮನೆ ಹತ್ರ ದಂಡಮ್ಮ ಅಂತೇಳಿ ದೇವಸ್ಥಾನ ಇದೆ. ಸೊ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲನೂ ಇದೆ. ಹಾಗೆ ನಮ್ಮ ಇಲ್ಲಿ ಬೀದಿ ಕಡೆ ಬೇರೆ ಕಡೆಯಿಂದ ದೇವರನ್ನೋದನ್ನು ಉತ್ಸವ ಮಾಡ್ಕೊಂಡು ಬರ್ತಾರೆ. ಸೊ ಅದು ಸಾಯಂಕಾಲ ಪೂಜೆ. ಸೊ ಅಂದರೆ ದೀಪ ಇವಾಗ ದೇವ್ರಿಗೆ ಹಚ್ಚಿದ್ದೀವಿ. ಸಾಯಂಕಾಲಲ್ಲಿ ಹೊರಗಡೆ ಹಚ್ಕೋಬೇಕು ನೈಟಲ್ಲಿ ಮಾಡ್ಕೊತೀವಿ ಸೊ ಇವಾಗ ಇಷ್ಟೇ ಪೂಜೆ, ಮನೇಲಿ ಪೂಜೆ ಆಗಿರೋದನ್ನ ಚಿಕ್ಕದಾಗಿ ಲಾಗ್ ಅನ್ನೋದು ಮಾಡಿದ್ದೀನಿ ಅಷ್ಟೇ. ಸೊ ಅದೇ ನಮ್ಮ ಹಸ್ಬೆಂಡು ಕೂಡ ಮನೇಲಿದ್ದಾರೆ. ನೀವೇನಾದರೂ ಹೇಳ್ತೀರಾ? ನಾನೇನು ಹೇಳ್ಬೇಕೇನಿಲ್ಲ. ದೇವರು ಎಲ್ಲರೂ ನಿಮ್ಮನ್ನ ಆಶೀರ್ವಾದ ಚೆನ್ನಾಗಿಟ್ಟಿರ್ಲಿ.